ಹುಬ್ಬಳ್ಳಿಯಲ್ಲಿ ರಸ್ತೆಗೆ ಬಿದ್ದ ಬಡ ಮಕ್ಕಳ ಔಷಧಿಗಳು. ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದಿವ್ಯ ನಿರ್ಲಕ್ಷ್ಯದಿಂದ ಬಡ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ನೀಡಬೇಕಿದ್ದ ಔಷಧಿಗಳನ್ನು ರಸ್ತೆಯಲ್ಲಿ ಬಿಸಾಡಿದ ಘಟನೆ ಹುಬ್ಬಳ್ಳಿಯ ಗೊಬ್ಬೂರು ಬೈಪಾಸ್ನಲ್ಲಿ ನಡೆದಿದೆ. ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇದ್ರೆ ಮತ್ತೊಂದೆಡೆ ಔಷಧಿಗಳು ಇದ್ರೂ ಬೇದಿ ಪಾಲಾಗ್ತಾ ಇವೆ. ಬಡ ಮಕ್ಕಳಿಗೆ ನೀಡುವ ಅತಿ ಅವಶ್ಯಕತೆ ಔಷಧಿಗಳನ್ನು ರಸ್ತೆಯ ಪಾಲು ಮಾಡಿದ ಸಿಬ್ಬಂದಿಗಳು ಈಗ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಬೇಕಾದ ಅತಿ ಅವಶ್ಯಕ ಔಷಧಿಯ ಬಳಕೆ ಮಾಡಿದ ಸಿಬ್ಬಂದಿಗಳು ಐರನ್ ಮತ್ತು ಸಿರಪ್ ಹೊಸ ಬಾಟ್ಲಿಗಳು ಬಳಕೆಯಾಗದೇ ಇರುವ ಔಷಧಿಗಳನ್ನು ರಸ್ತೆಗೆ ಎಸೆದಿದ್ದಾರೆ. ಔಷಧಿಯ ಅವಧಿ ಇನ್ನೂ 2 ವರ್ಷ ಇದೆ. 2027ರ ಏಪ್ರಿಲ್ ತಿಂಗಳಿನಲ್ಲಿ ಅವಧಿ ಮುಗಿಯಲಿರುವ ಔಷಧಿ ಕೂಡ ಇದೆ. ಆದರೆ ಯಾವುದೇ ಬಳಕೆ ಮಾಡದೆ ಬಿಸಾಡಿದ ಸಿಬ್ಬಂದಿಗಳು ರಸ್ತೆಗೆ ಚೆಲ್ಲು ಜೊತೆಗೆ ಬೆಂಕಿ ಹಚ್ಚಿ ದಹನ ಮಾಡಿಸಿದ್ದಾರೆ ಎಂಬ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕಾ ಆರೋಗ್ಯಾಧಿಕಾರಿ ಹುಲುಗೇಶ ಮತ್ತು ಔಷಧ ನಿಯಂತ್ರಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಔಷಧಿಗಳ ಪರಿಶೀಲನೆ ನಡೆಸಿದ್ದಾರೆ. ರಸ್ತೆಯ ಮೇಲೆ ಚೆಲ್ಲಿರೋ ಔಷಧಿಗಳನ್ನು ವಶಕ್ಕೆ ಪಡೆದ ಅಧಿಕಾರಿಗಳು ಯಾರು ಚೆಲ್ಲಿದ್ದಾರೆ, ಏತಕ್ಕೆ ಚೆಲ್ಲಿದ್ದಾರೆ ಎಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದರ್, ಪ್ರಜಾಪ್ರಭ ಟಿವಿ, ಹುಬ್ಬಳ್ಳಿ.